ನಮಸ್ಕಾರ ವೀಕ್ಷಕರೇ, ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಇತ್ತೀಚೆಗೆ ಹೃದಯಾಘಾತ, ಹೃದಯ ಸ್ತಂಭನ ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಯಿಂದ ಅತಿ ಹೆಚ್ಚು ಜನ ಬಳಲ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾಕೆ ಹೆಚ್ಚಾಗಿ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ, ಯಾವೆಲ್ಲ ಕಾರಣಗಳಿಗಾಗಿ ಕಾಣಿಸ್ಕೊಳ್ಳುತ್ತೆ, ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಸರ್ಜರಿ ಇಲ್ಲದೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಗುಣಪಡಿಸಬಹುದಾ, ಹಾಗೆ ಮುಖ್ಯವಾಗಿ ಪಾರ್ವತಿ ಮೆಡಿಕಲ್ ಸೆಂಟರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸಿಕೊಳ್ಳಲು ನಮ್ಮ ಜೊತೆಗೆ ಡಾಕ್ಟರ್ಸ್ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಡಾಕ್ಟರ್ ಸಿದ್ದಪ್ಪ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಡಾಕ್ಟರ್ ಸ್ವಪ್ನ ಜಸ್ವಂತ್ ಅವರು ಕೂಡ ಇದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅತಿ ಹೆಚ್ಚಾಗ್ತಾ ಇದೆ. ಮುಂಚೆ ಎಲ್ಲ ವಯಸ್ಕರಲ್ಲಿ, ವಯಸ್ಸಾದವರಲ್ಲಿ ಅಷ್ಟೇ ಈ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇತ್ತು. ಬಟ್ ಇವಾಗ ಈ ರೀತಿಯಾಗಿಲ್ಲ. ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸ್ಕೊಡಿ ಸರ್. ನೀವು ಹೇಗೆ ಎಂಟರ್ ಆದ್ರಿ, ಹೇಗೆ ಅಂತ? 1975ರಲ್ಲಿ ಸರ್ಕಾರಿ ಸೇವೆಗೆ ಸೇರಿಕೊಂಡೆ. ಅದರಲ್ಲೇ ನಾನು MBBS ಎಲ್ಲ ಆಗಿತ್ತು. ನಂತರ ಸರ್ಕಾರಿ ವತಿಯಿಂದ ನಾನು MD ಕ್ವಾಲಿಫೈಡ್ ಆದೆ. ಕಂಟಿನ್ಯೂಸ್ ಸರ್ವಿಸ್ ಮಾಡಿ 2003ರಲ್ಲಿ ನಾನು ನಿವೃತ್ತಿ ಆದ ನಂತರ ನಾನು ಜನರಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಗ ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಕಾರ್ಟೋಗ್ರಫಿ ಅನ್ನೋದು ನನ್ನ ಗಮನಕ್ಕೆ ಬಂತು. ಇದರ ಇನ್ವೆಂಟರು ಡಾಕ್ಟರ್ ರಾಜಾ ವಿಜಯಕುಮಾರ್ ಅಂತ. ಈಸ್ ಎ ಗ್ರೇಟ್ ಸೈಂಟಿಸ್ಟ್. ಅವರು ನನ್ನನ್ನು ಕರೆದು ಟ್ರೈನಿಂಗ್ ಎಲ್ಲ ಮಾಡಿಸಿ ಈ ಒಂದು ಇದನ್ನು ಕಾರ್ಟೋಗ್ರಫಿ ಮಾಡಿ ನೀವು ಪೇಷಂಟ್ಗಳಿಗೆ ಕಿಲೇಷನ್ ಮುಖಾಂತರ ಟ್ರೀಟ್ಮೆಂಟ್ ಮಾಡಿ ಅವರನ್ನು ಸರ್ಜರಿ ಇಲ್ಲದೇ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಸರಿಪಡಿಸ್ಬೋದು ಅಂತ ಅನ್ನೋದನ್ನು ಮಾಹಿತಿ ಕೊಟ್ಟರು. ಅದನಂತರ ನನ್ನನ್ನು ಇಂಗ್ಲೆಂಡಿಗೆ ಕಳಿಸ್ಕೊಟ್ರು. ಆವಾಗ ನನಗೆ ಇದನ್ನು ತಿಳ್ಕೊಂಡು ಬರೋದಕ್ಕೆ ಅಲ್ಲಿ ತುಂಬ ಚೆನ್ನಾಗಿ ಈ ಒಂದು ಕಾರ್ಟೋಗ್ರಫಿ ಮತ್ತು ಕಿಲೇಷನ್ ಥೆರಪಿ ಭಾಳ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗ್ತಾಯಿದೆ. ಯಾಕೆಂದರೆ NHS ಅಂದರೆ ಕ್ಯೂನಲ್ಲಿ ಕಾಯಬೇಕು. ಅದು ಕಾಯುವಾಗ ಎಷ್ಟೋ ಜನ ಹೃದಯಾಘಾತದಿಂದ ಸತ್ತೇ ಹೋಗ್ಬೋದು. ಅದಕ್ಕೋಸ್ಕರ ನಮ್ಮ ಈ ಚಿಕಿತ್ಸೆಯಲ್ಲಿ ಬೇಗ ಥೆರಪಿ ಮಾಡೋದ್ರಿಂದ ಅವರು ಶೀಘ್ರ ಗುಣಮುಖರಾಗಿ ಮತ್ತೆ ಮಾಮೂಲಿ ಸೇವೆಗೆ ಬರ್ತಾಯಿದ್ದಾರೆ. ಅದನ್ನೇ ನಾವು ಈಗ ಇಂಡಿಯಾಗೆ ವಾಪಸ್ ಬಂದ ಮೇಲೆ ಈ ಇನ್ಸ್ಟಿಟ್ಯೂಟಲ್ಲಿ ನಾನು ಮೊದಲಿಂದ ಬೇರೆ ಒಂದು ಇಂದಿರಾನಗರದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇತ್ತು, ಅಲ್ಲಿ ಕೆಲಸ ಮಾಡಿ 20 years ಅಲ್ಲಿ ಮಾಡಿದೆ. ನಂತರ ನನಗೆ ಓಡಾಡಲಿಕ್ಕೆ ಕಷ್ಟ ಆಗಿ ತುಂಬ ಅನಾನುಕೂಲ ಆದದ್ರಿಂದ ಪಾರ್ವತಿ ಮೆಡಿಕಲ್ ಸೆಂಟರ್ನಲ್ಲಿ ಒಂದು ನಮ್ಮ ಡಾಕ್ಟ್ರು ಅರೇಂಜ್ ಮಾಡಿದ್ರು. ಅವರದೇ ಸ್ವಂತ ಆಸ್ಪತ್ರೆ ಅದು. ಇದನ್ನು ಹೊಸದಾಗಿ ಇಲ್ಲೇ ಪ್ರಾರಂಭ ಮಾಡೋಣ ಅಂತಂದು ನನಗೂ ಒತ್ತರ ಆಯಿತು. ಒಪ್ಕೊಂಡು ಇಲ್ಲಿ ಇವಾಗ ಕೆಲಸ ಶುರು ಮಾಡಿದ್ದೀನಿ. ಬರೋ ರೋಗಿಗಳಿಗೆಲ್ಲ ನಮ್ಮ ಚಿಕಿತ್ಸೆ ಬಗ್ಗೆ, ಹೃದಯದ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ. ಯಾಕೆ ಇವಾಗ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂದರೆ, ಮೊದಲು ವಯಸ್ಸಾದ ನಂತರ ಬರ್ತಕ್ಕಂಥ ಕಾಯಿಲೆ ಈಗ 30 ಮತ್ತು 50 ಬಹಳ ಜನಕ್ಕೆ ಆಘಾತ ಆಗ್ತಾಯಿದೆ. ಆ ಥರದ್ದು ಯಾಕೆ ಅಂದರೆ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು, ಊಟದ ಶೈಲಿ ಮತ್ತು ಲೈಫ್ ಸ್ಟೈಲ್ ಇವೆಲ್ಲ ಚೇಂಜಸ್ ಆಗಿಬಿಟ್ಟಿದೆ. ನಿದ್ರೆ ಯಾವಾಗಲೂ ಮಾಡ್ತಾರೆ, ಎದ್ದೇಳೋದು ಯಾವಾಗಲೂ, ವ್ಯಾಯಾಮ ಇರೋದಿಲ್ಲ, ಸರಿಯಾದ ರೀತಿ ಊಟ ಉಪಚಾರ ಮೊದಲಾಗಿರೋದಿಲ್ಲ, ಕೊಬ್ಬಿನ ಅಂಶಗಳು ನಮ್ಮ ಶರೀರ ಸೇರ್ತಾ ಇದೆ, ಅದಕ್ಕೆ ತಕ್ಕಂತೆ ನಮಗೆ ವ್ಯಾಯಾಮ ಇರೋದಿಲ್ಲ. ಹಿಂದೆ ನಮ್ಮ ತಾತ ನಮ್ಮ ತಂದೆಗಳು ತಿಂತಾ ಇದ್ದ ಆಹಾರ ನಾವು ತಿಂತಾ ಇಲ್ಲ. ಈಗ ನಮ್ಮದೇ ಬೇರೆ ಥರ ತಿಂತಾ ಇರ್ತೀವಿ. ಇಂಥದ್ರಿಂದಾಗಿ ಅತಿ ತರುಣರಲ್ಲಿ ಈ ಕಾಯಿಲೆ ಜಾಸ್ತಿ ಬರ್ತಾ ಇದೆ. ತರುಣರು ಬಂದು ನಮ್ಮ ಒಂದು ಬೆನಿಫಿಟ್ ಏನು ಮಾಡ್ತಾ ಇದ್ದೀವಿ ನಾವೀಗ, ಇದನ್ನು ಸಿಂಪಲ್ ಪರೀಕ್ಷೆಗಳು, ಖರ್ಚು ಕಡಿಮೆ ಇರುತ್ತೆ. ಇದನ್ನು ತಗೊಂಡು ಬೇಗ ಗುಣಮುಖರಾಗಿ ಅಟ್ಯಾಕ್ ಬರೋಕ್ಕೆ ಮೊದಲೇ ನಾವು ಪ್ರಿವೆಂಟ್ ಮಾಡ್ತೀವಿ. ಅದನ್ನು ಏನೂ ಇಲ್ಲ, ಟೆಸ್ಟ್ ಮಾಡಿದಾಗ ಏನೂ ಇಲ್ಲ, 3D CVCG ಅಂತ ನಾವು ಏನು ಹೇಳ್ತೀವಿ, ಟೆಸ್ಟ್ ಮಾಡಿದಾಗ ಏನೂ ಇಲ್ಲದೆ ಇದ್ದರೆ ಆಹಾರ ಶೈಲಿ ಬದಲಾವಣೆ ಮಾಡ್ಕೊಳ್ಳಿ, ಲಿವಿಂಗ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಳಿ, ಕೆಲವು ಕೆಟ್ಟ ಚಟಗಳಾದ ಸ್ಮೋಕಿಂಗ್, ಡ್ರಿಂಕಿಂಗ್ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತೀವಿ. ಬೈ ಚಾನ್ಸ್ ಏನಾದರೂ ಬ್ಲಾಕ್ಸ್ ಏನಾದ್ರು ಇದ್ದರೆ ಅದು ಬ್ಲಾಕ್ಸ್ಗೆ ನಾವು ಚಿಕಿತ್ಸೆ ಮಾಡಿ ಗುಣ ಮಾಡ್ತೀವಿ. ಅಟ್ಯಾಕ್ ಬರೋದನ್ನು ತಪ್ಪಿಸ್ತೀವಿ ಅವ್ರಿಗೆ, ಅದರಿಂದ ಸಫರ್ ಆಗಂಗಿಲ್ಲ. ಡಾಕ್ಟರ್ ಕೂಡ ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ರು. ಇನ್ನು ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳೋದಾದ್ರೆ, ಜೊತೆಗೆ ಹೇಗೆ ಶುರುವಾಯಿತು ಈ ಪಾರ್ವತಿ ಮೆಡಿಕಲ್ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ. ನಾನು ಪ್ರೊಫೆಸರ್ ಆಗಿ ಮೆಡಿಕಲ್ ಕಾಲೇಜಲ್ಲಿ ಕಾರ್ಯ ನಡೆಸ್ತಿದ್ದೆ. ಮತ್ತು ನನ್ನದೇ ಆದ ಈಸ್ಟ್ ಸೈಡ್ ಮೆಡಿಕಲ್ ಸೆಂಟರ್ ಅಂತ ಒಂದು ಕ್ಲಿನಿಕ್ ಸಹ ನಡೆಸ್ತಿದ್ದೇನೆ. ಅಲ್ಲಿ ನನ್ನಲ್ಲಿ ಒಂದು ಪೇಷಂಟ್ ಗೊತ್ತಿರೋರು ಬಂದು
ಹೃದಯ ಸಿಮ್ಟಮ್ಸ್ ಇದೆ ಅಂತ ಹೇಳಿದಾಗ ಅವ್ರಿಗೆ ಇ ಸಿ ಜಿ ಮಾಡೋದಕ್ಕೆ ಹೇಳಿದಾಗ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಆವಾಗ ಆ್ಯಂಜಿಯೋಗ್ರಾಮ್ ಮಾಡ್ಕೊಂಬನ್ನಿ ಅಂತ ಹೇಳಿದಾಗ ಅವ್ರಿಗೆ 70% ಬ್ಲಾಕ್ ಇತ್ತು ಅದರಲ್ಲಿ. ಹಾಗಾಗಿ ಕಾರ್ಡಿಯಾಲಜಿಸ್ಟ್ಗೆ ರೆಫರ್ ಮಾಡಿದೆ. ಅವರು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಹೇಳಿದರು. ಆದರೆ ಅವರಲ್ಲಿ ಮಾಡಿಸದೆ ಡಾಕ್ಟರ್ ಸಿದ್ದಪ್ಪನವ್ರನ್ನ ಕನ್ಸಲ್ಟ್ ಮಾಡಿ ಅಲ್ಲಿ 3D ವ್ಯಾಸ್ಕ್ಯುಲೋಗ್ರಫಿ ಮಾಡಿಸಿ ನಂತರ ಕೀಲೇಷನ್ ಥೆರಪಿ ಶುರು ಮಾಡಿ ಅವರು ಆರೋಗ್ಯವಾಗಿದ್ದರು. 2 ತಿಂಗಳ ನಂತರ ನನ್ನ ಕ್ಲಿನಿಕ್ ಬಂದಾಗ ನಾನು ಅವ್ರನ್ನ ಕೇಳಿದೆ, ಶಸ್ತ್ರಚಿಕಿತ್ಸೆ ಮಾಡಿದ್ರಾ ಏನು? ಅವ್ರು ಹೇಳಿದ್ರು, ಇಲ್ಲ ಶಸ್ತ್ರಚಿಕಿತ್ಸೆ ಮಾಡಿಲ್ಲ, ಬಟ್ ನಾನು ಗುಣವಾಗಿದ್ದೀನಿ. ನನಗೆ ಇದು ಕುತೂಹಲಕಾರಿಯಾಗಿತ್ತು. ಏನು ಮಾಡಿಸಿದ್ರಿ ನೀವು ಅಂತ ಕೇಳಿದಾಗ ಅವರು ಸಿದ್ದಪ್ಪನವರ ಡೀಟೇಲ್ಸ್ ಹೇಳಿದ್ರು. ಆ ನಂತರ ನಾನು ಹೋಗಿ ಸರ್ನ ಭೇಟಿ ಮಾಡಿ ನಂತರ ಪಾರ್ವತಿ ಮೆಡಿಕಲ್ ಸೆಂಟರನ್ನು ನಾವು ಓಪನ್ ಮಾಡಿದ್ರಿ. ಎಸ್, ನಿಜಕ್ಕೂ ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಅಂದರೆ ಒಂದು ಕ್ಷಣ ಪ್ರತಿಯೊಬ್ಬರು ಕೂಡ ಭಯಭೀತರಾಗ್ತಾರೆ. ಸೊ ಭಾರತದಲ್ಲಾಗಿರ್ಬೋದು, ವಿಶ್ವದಲ್ಲಾಗಿರ್ಬೋದು, ಎಷ್ಟು ಜನ ಈ ರೀತಿಯಾದಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಎಷ್ಟು ಜನ ಸಾವನ್ನಪ್ತಿದ್ದಾರೆ ಈ ಹೃದಯ ಸಂಬಂಧಿ ಕಾಯಿಲೆಯಿಂದ ಅಂತ ಡಾಕ್ಟರ್? ಈ ಕಾಯಿಲೆಗಳು ಬಹಳಷ್ಟು ಹೆಚ್ಚುತ್ತಿದೆ. ಹಿಂದಿನ ಕಾಲದಲ್ಲಿ ನಮಗೆ ಸಾಂಕ್ರಾಮಿಕ ರೋಗಗಳು ಬಹಳಷ್ಟು ಇತ್ತು. ಈಗ ಜೀವನ ಶೈಲಿಯಿಂದ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡದ ಕಾಯಿಲೆಗಳು ಜಾಸ್ತಿ ಆಗುತ್ತಿದೆ. ಅದರಲ್ಲಿ ಹಾರ್ಟ್ ಡಿಸೀಸಸ್ ಅದು ಬಹಳ ಹೆಚ್ಚಿದೆ. ನಂಬರ್ 1 ಕಿಲ್ಲರ್ ಡಿಸೀಸ್ ಆಗಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 1.8 ಕೋಟಿ ಜನ ವರ್ಷಕ್ಕೆ ಸಾವನ್ನಪ್ತಿದ್ದಾರೆ. ಭಾರತದ ವಿಷಯಕ್ಕೆ ಬಂದರೆ ಅದರಲ್ಲಿ ವಯಸ್ಸು 30ಇಂದ 40 ಇರೋರು ಸಾವನ್ನಪ್ತಿದ್ದಾರೆ. ಇದು ಬಹಳ ವಾರ್ನಿಂಗ್ ಆಗಿದೆ. ಯಾಕೆ ಅಂದರೆ ಅಲ್ಲಿ ಬೇರೆ ದೇಶದಲ್ಲಿ 60ಗೂ ಹೆಚ್ಚಿರೋರು ಹೃದಯಾಘಾತಕ್ಕೆ ಒಳಗಾದರೆ ನಮ್ಮ ದೇಶದಲ್ಲಿ 30, 40, 50 ಅಷ್ಟು ವಯಸ್ಸಿನವರಿಗೆ ಈ ಹೃದಯಾಘಾತ ಆಗಿ ಬಹಳ ಜನ ಮರಣ ಹೊಂದುತ್ತಿದ್ದಾರೆ. ಪ್ರತಿ ವರ್ಷ 28 ಲಕ್ಷ ಅಥವಾ 35 ಲಕ್ಷ ಅಂದಾಜಾಗೆ ಅಷ್ಟು ಜನ ಸಾವನ್ನಪ್ತಿದ್ದಾರೆ ನಮ್ಮ ಭಾರತದಲ್ಲಿ. ಇದು ಕಾಳಜಿಯ ವಿಷಯವಾಗಿದೆ. 3D CV ಮತ್ತು CG ಅನ್ನೋ ಟ್ರೀಟ್ಮೆಂಟ್ ಬಗ್ಗೆ, ಈ ಟ್ರೀಟ್ಮೆಂಟ್ ಅಂದರೆ ಏನು, ಯಾವ ರೀತಿಯಾಗಿರುತ್ತೆ ಇದ್ರ ಪ್ರೋಸೆಸ್ಸು, ಮುಖ್ಯವಾಗಿ ಎಷ್ಟು ಬಾರಿ ತೆಗೆದುಕೊಳ್ಬೇಕಾಗುತ್ತೆ ಡಾಕ್ಟರ್? 3 ಡೈಮೆನ್ಷನಲ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಕಾರ್ಟೋಗ್ರಫಿ. ಇದನ್ನು ನಾವು ಈ ಆಂಜಿಯೋಗ್ರಾಮ್ ಅಂತ ಮಾಡ್ತಾರೆ ಬೇರೆ ಹಾಸ್ಪಿಟ್ಲ್ಗಳಲ್ಲಿ, ಅದಕ್ಕೆ ಈಕ್ವಲೆಂಟಾಗಿ ಇದನ್ನು ನಾವು ಮಾಡ್ತಾ ಇರ್ತೀವಿ. ಇದರಲ್ಲಿ ಅನೇಕವಾದ ಅಂಶಗಳನ್ನು ಹೃದಯಕ್ಕೆ ಸಂಬಂಧಪಟ್ಟಂತೆ ನಾವು ಕಂಡುಕೊಳ್ಬೋದು. ಬ್ಲಾಕ್ಸ್ ಎಷ್ಟಿದೆ, ಮತ್ತು ಆಕ್ಸಿಜನ್ ಸಪ್ಲೈ ಚೆನ್ನಾಗಿದೆಯಾ ಹಾರ್ಟ್ಗೆ, ಮತ್ತು ಆ ಹೃದಯದ ಮಿಡಿತ ಎಷ್ಟು ಬರುತ್ತೆ, ಎಲ್ಲಾದರೂ ಇರ್ರೆಗ್ಯುಲಾರಿಟೀಸ್ ಇದೆಯಾ, ಮತ್ತು BP ಸರಿಯಾದ ರೀತಿ ಬಂದಿದೆಯಾ, ಅದೆಲ್ಲ ಚಾರ್ಟ್ ರೂಪದಲ್ಲಿ ಇದರಲ್ಲಿ ಬಂದ್ಬಿಡುತ್ತೆ, ಪ್ರಿಂಟೌಟ್ಸ್ ಬಂದ್ಬಿಡುತ್ತೆ ನಮಗೆ. ಆಮೇಲೆ ಎಷ್ಟು ಪರಿಣಾಮ ಹಾರ್ಟ್ ಮೇಲೆ ಈ ಬ್ಲಾಕೇಜ್ಗಳಿಂದ ಆಗಿದೆ ಆ ಪರ್ಸೆಂಟೇಜು ಬಂದ್ಬಿಡುತ್ತೆ. ಅಷ್ಟನ್ನು ಕಂಡಿಡಿದ ಮೇಲೆ ಪೇಷಂಟ್ ಪ್ರತಿಯೊಂದು ಅಂಶನೂ ಹೇಳಿದ ಮೇಲೆ ಅವರಿಗೆ ಸಮಾಧಾನವಾದಾಗ ನಾವು ನೆಕ್ಸ್ಟ್ ಥೆರಪಿ, ಇದು ಇನ್ವೆಸ್ಟಿಗೇಷನ್ನು, ಥೆರಪಿನೇ ಬೇರೆ ಕಿಲೇಷನ್ ಥೆರಪಿ ಅಂತ ಮಾಡ್ತೀವಿ. ಅದರಲ್ಲಿ ಎಲ್ಲ ಆಯುರ್ವೇದದ ಔಷಧಿಗಳು ಯಾವುದೂ ಇರೋದಿಲ್ಲ, ಎಲ್ಲ ಅಲೋಪತಿ ಮೆಡಿಸಿನ್ಸೇ ನಾವು ಕೊಡೋದು. EDTA, ಹೆಪಾರಿನ್ನು, ಮಲ್ಟಿವಿಟಮಿನ್ಸು ಮತ್ತು ಹೃದಯಕ್ಕೆ ಒಂದು ಬಲ ಬರತಕ್ಕಂಥ ಹೃದಯವನ್ನು ಬಲಪಡಿಸೋದು ಆ ಥರ ಔಷಧಿಗಳನ್ನು ಹೆಚ್ಚು ಇಂಟ್ರಾವಿನಸ್ ಥೆರಪಿ. ಶುಗರ್ ಇರೋರಿಗೆ ಬೇರೆ ಥರ ಸಲೈನಲ್ಲಿ ಹಾಕಿ ಕೊಡ್ತೀವಿ, ಸಕ್ಕರೆ ಕಾಯಿಲೆ ಇರೋರಿಗೆ ಅದರಲ್ಲಿ ಕೊಡ್ತೀವಿ, ಸಕ್ಕರೆ ಕಾಯಿಲೆ ಇಲ್ಲದೆ ಇರೋರಿಗೆ ಸಲೈನಲ್ಲಿ ಕೊಡ್ತೀವಿ. ಎರಡೂ ಇದ್ದವ್ರಿಗೇ ಇನ್ನೊಂದು ದ್ರಾವಣ ಇದೆ, ಅದರನ್ನೆಲ್ಲ ಮಿಕ್ಸ್ ಮಾಡಿ ನಾವು ಈ ಔಷಧಿಗಳನ್ನ ವಾರಕ್ಕೊಮ್ಮೆ ಅವರಿಗೆ ಕೊಡ್ತಾ ಇರ್ತೀವಿ. ಯಾವುದೇ ಒಂದು ಹಣಕಾಸಿನ ದೊಡ್ಡ ಅಮೌಂಟು ನಾವು ಚಾರ್ಜ್ ಮಾಡ್ತಾ ಇಲ್ಲ. ಸಾಮಾನ್ಯ ಜನಕ್ಕೂ ನಿಲ್ಲಬೇಕು. ಆಟೋ ರಿಕ್ಷಾ ಡ್ರೈವರು ಬಂದು ತೊಗೊಂಡ್ಬಿಟ್ಟು ಆಟೋ ಓಡಿಸ್ಕೊಂಡು ಹೋಗ್ತಾನೆ. ಅಷ್ಟು ಭಾಳ ಸಮೀಪದವಾದ ಒಂದು ಬೆಲೆ, ಒಂದು ಈಸಿ ಮೆಥಡ್ ಅಂತೇಳಿ ಹೇಳ್ತೀವಿ, ಸುಲಭ ಚಿಕಿತ್ಸೆ. ಅದರಿಂದ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಚಿಕಿತ್ಸೆಯನ್ನು ಒಪ್ಕೊತಾ ಇದ್ದಾರೆ. ಸುಮಾರು ನಾನು ಇದುವರೆಗೂ 2003ನಿಂದ ಇದನ್ನು ವೃತ್ತಿ ಶುರು ಮಾಡಿದ್ಮೇಲೆ 25,000 ಜನಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ಮಾಡಿದ್ದೀನಿ. ಆ ಥರ ನಮ್ಮ ಚಿಕಿತ್ಸೆ ಸುಲಭವಾಗಿದೆ, ಕರಾರುವಾಕ್ಕಿದೆ, ಅಕ್ಯುರೇಸಿ. ಸೊ 99.9% ನಮ್ಮದು ಸಕ್ಸಸ್ ರೇಟು ಚೆನ್ನಾಗಿದೆ. ಅದರಿಂದ ಎಲ್ಲ ನಾನು ಹೇಳ್ತಾಯಿದ್ರು ನಮ್ಮ ಡಾಕ್ಟ್ರ್ ಹೇಳಿದಾಗೆ ಸ್ವಪ್ನ ಅವರು, ಈಗ ತರುಣರಲ್ಲಿ ಈ ಕಾಯಿಲೆ ಜಾಸ್ತಿ. ಯಾಕೆಂದರೆ ನಮ್ಮ ಲೈಫ್ ಸ್ಟೈಲೇ ಬೇರೆ, ನಮ್ಮ ಈಟಿಂಗ್ ಹ್ಯಾಬಿಟ್ ಬೇರೆ. ಇದನ್ನೆಲ್ಲ ನಾವು ಅವ್ರಿಗೆ ತಿಳಿಯೇ ಹೇಳಬೇಕು. ನೀವು ದಯವಿಟ್ಟು ಇಂಥದ್ದನ್ನೆಲ್ಲ
ಪ್ರಿವೆಂಟ್ ಮಾಡ್ಕೊಳ್ಳಿ. ಈಗ ಜನರಲ್ ಟೆಸ್ಟಿಂಗ್ ಅಂತ ಹೋಗ್ತಾರೆ ಲ್ಯಾಬೊರೇಟ್ರಿಗೆ, ಜನರಲ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಆಮೇಲೆ ನಮ್ಮದು ಹಾರ್ಟ್ ಟೆಸ್ಟ್ ಮಾಡಿ ಅಂತ ಈಗ ಅವರೇ ಬಂದು ಕೇಳ್ತಾ ಇದ್ದಾರೆ. ಓಕೆ. ಯಾಕೆ ಅಂದರೆ ಬೇಗ ಗುಣ ಆದರೆ ಬೇಗ ಕಂಡಿಡ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗೋದು ತಪ್ಪಿಸ್ಕೊಳ್ಬೋದಲ್ಲ. ಅದರಿಂದ ಅದು ಬಂದು ನಮ್ಮನ್ನು ಕೇಳಿ ಮಾಡಿಸ್ಕೊಂಡು ಏನು ಇಲ್ಲ ಅಂತಂದಮೇಲೆ ಡಯಟ್ರಿ ಇದು ವ್ಯಾಯಾಮದ್ದು ದಿನನಿತ್ಯ ಚೇಂಜ್ ಮಾಡ್ಕೊಳ್ಳೋ ಅಭ್ಯಾಸಗಳನ್ನ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ಈ ಥರ ಪ್ರತಿ ವರ್ಷ ಸುಮಾರು ಜನ ನಾರ್ಮಲ್ ಆಗಿರೋರು ಬಂದು ಟೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಅವ್ರು ಏನು ಇಲ್ಲ ಅಂತ ಖಾತ್ರಿ ಮಾಡಿಕೊಂಡು. ಇದರಿಂದಾಗಿ ನಮ್ಮ ದೇಶದಲ್ಲಿ ಈಗ 142 ಕೋಟಿ ಜನಸಂಖ್ಯೆ ಇದೆ. 75 ವರ್ಷ ಈಗ ಆವರೇಜ್ ಏಜು ದಾಟಿದೆ. ಆ ಥರದವ್ರು 75 ಕೋಟಿ ಇದ್ದಾರೆ. ಯಾಕೆಂದರೆ ನಮ್ಮಲ್ಲಿ ದೊರೆಯತಕ್ಕಂಥ ಮೆಡಿಕಲ್ ಫೆಸಿಲಿಟಿ ಈಸಿಲಿ ಅಪ್ರೋಚಬಲ್, ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಯಾರಿಗೂ ಸಂಕೋಚ ಇಲ್ಲ. ನಮ್ಮದು ಒಂಥರ ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಇದ್ದಾಗ ಇನ್ ಪೇಷಂಟ್ ಅನ್ನೋದು ಇಲ್ಲವೇ ಇಲ್ಲ ನಮ್ಮಲ್ಲಿ. ಅದರಿಂದ ಎಲ್ಲರಿಗೂ ಸುಲಭವಾಗಿರುತ್ತೆ. ಈ ವಿಧಾನನ ಅಳವಡಿಸ್ಕೊಂಡು ಜನಸಂಖ್ಯೆಯಲ್ಲಿ ಈಗ ಅಭಿವೃದ್ಧಿ ಆಗ್ತಾ ಇದೆ ಆಯಸ್ಸುಗಳೆಲ್ಲರೂ. ಡಾಕ್ಟರ್, ಈಗಾಗಲೇ ನೀವು ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ಮುಂಚೆಲ್ಲ ನಾವು ತುಂಬಾ ರೇರ್ ಕೇಸಸ್ ನೋಡ್ತಾ ಇದ್ದೋ, ಒಂದು 100%ಗೆ ಒಂದು 10% ಅಷ್ಟು ಹಾರ್ಟ್ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ವಿ. ಬಟ್ ಇವಾಗ ಆ ರೀತಿ ಇಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಸೊ ಈ ಹಾರ್ಟ್ ಪ್ರಾಬ್ಲಮ್ ಇರೋ ರೋಗಿಗಳಿಗೆ ಅಪಾಯಕಾರಕ ಅಂಶಗಳೆಲ್ಲ ಯಾವ್ದಿರುತ್ತೆ ಡಾಕ್ಟರ್, ತಿಳಿಸ್ಕೊಡ್ಬೋದಾ? ಕೆಲವೊಂದು ನಾವು ಬದಲಾವಣೆ ಮಾಡಬಹುದು, ಕೆಲವೊಂದು ಬದಲಾವಣೆ ಮಾಡಕ್ಕಾಗ್ದಿರೋದು ನಮ್ಮ ವಯಸ್ಸು. ನಮ್ಮ ಏಜ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಹೃದಯಾಘಾತದ ಚಾನ್ಸಸ್ ಸಹ ಹೆಚ್ಚುತ್ತಾನೆ ಹೋಗ್ತಾ ಇರುತ್ತೆ. ಸೊ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಹೆಂಗಸರಿಗೆ ತುಂಬ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ಎಲ್ಲರೂ ಹೇಳ್ಬೋದು ಎವ್ರಿ ಮಂತ್ ನಮಗೆ ಇದು ಯಾಕೆ ಏನು ಅಂತ, ಬಟ್ ಆ ಹಾರ್ಮೋನ್ನಿಂದ ಹೃದಯಕ್ಕೆ ಬಹಳ ಪ್ರೊಟೆಕ್ಷನ್ ನೀಡುತ್ತೆ. ನೆಕ್ಸ್ಟು ಫ್ಯಾಮಿಲಿ ಹಿಸ್ಟ್ರಿ. ಯಾರಿಗಾದರೂ ಮನೆಯಲ್ಲಿ ಹೃದಯಾಘಾತ ಆಗಿ ತೀರ್ಕೊಂಡಿದ್ರೆ ಅವ್ರ ಮನೆಯವರು ಅತಿ ಬೇಗ ಸ್ಕ್ರೀನಿಂಗ್ ಮಾಡಿಕೊಂಡು ಅವ್ರಿಗೆ ಏನು ತೊಂದರೆ ಇದೆ ಅಂತ ಕಂಡಲ್ಲಿ ಸೊ ಅವರು ಬೇಗನೆ ಟ್ರೀಟ್ಮೆಂಟ್ ತೊಗೊಳ್ಬೋದು. ಅತಿಯಾದ ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಇದ್ದರೆ ಅದರಲ್ಲಿಂದ ಸಹ ಹಾರ್ಟಿಗೆ ಒತ್ತಡ. ಮತ್ತು ಈ ನಡುವೆ ನೋಡಿದರೆ ಅಪೌಷ್ಟಿಕತೆ ಇದೆ, ಆದರೆ ಸಣ್ಣತನ ಇಲ್ಲ, ಬಹಳಷ್ಟು ದಪ್ಪ. ಸೊ ಮಕ್ಕಳಲ್ಲಿಂದ ನೋಡಿದರೆ ಯಾವ ಮಕ್ಕಳು ಇವಾಗ ಸಣ್ಣವರು ಮತ್ತು ಇಲ್ಲವೇ ಇಲ್ಲ, ಎಲ್ಲರಿಗೆ ಬೊಜ್ಜುತನ ಇದೆ. ಸೊ ಅದು ರಿಸ್ಕ್ ಫ್ಯಾಕ್ಟರ್. ಜೀವನ ಶೈಲಿ ಬಹಳ ಹದಗೆಟ್ಟಿದೆ, ಅದನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಮಾತ್ರನೇ ನಾವು ಇದನ್ನೆಲ್ಲ ತಡೆಗಟ್ಟಬಹುದು. ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಸಾಕಷ್ಟು ಜನರಿಗೆ ಈಗಾಗಲೇ ಟ್ರೀಟ್ಮೆಂಟ್ ಮಾಡಿರ್ತೀರ. ಸೊ ಟ್ರೀಟ್ಮೆಂಟ್ಗೂ ಮುನ್ನ, ಟ್ರೀಟ್ಮೆಂಟ್ನ ನಂತರ ಯಾವ ರೀತಿಯಾದಂತಹ ಡಿಫ್ರೆನ್ಸ್ ಇರುತ್ತೆ ಪೇಷಂಟಲ್ಲಿ, ತಿಳಿಸ್ಬೋದಾ? ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ ಹೇಗೆ? ಟ್ರೀಟ್ಮೆಂಟ್ಗೆ ಬರತಕ್ಕಂಥ ವ್ಯಕ್ತಿಗಳಿಗೆ ಮೊದಲು ನಡೆದಾಡುವಾಗ ಅವರಿಗೆ ಉಬ್ಸ ಬರೋದು, ಮೆಟ್ಲತ್ತುವಾಗ ಉಬ್ಸ ಬರೋದು, ಮತ್ತು ಯಾವುದಾದ್ರು ಸಣ್ಣ ವಸ್ತುನ ಭಾರವಾದದ್ದನ್ನು ಎತ್ತುವಾಗಲೂ ಆಗೋದಿಲ್ಲ, ಇನ್ನೆಬಿಲಿಟಿ, ಈ ಥರದ್ದು ಕೆಲವು ಸೂಚನೆಗಳು ಬರುತ್ತೆ. ಆವಾಗಲೇ ಅವರು ಎಚ್ಚರಿಸ್ಕೊಂಡು ಡಾಕ್ಟ್ರ್ ಹತ್ರ ಬಂದರೆ ಯಾತಕ್ಕೆ ಈ ಥರ ಬರ್ತಾ ಇದೆ, ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ಕುಟುಂಬದಲ್ಲಿ ಆನುವಂಶಿಕವಾಗಿ ಬಂದಿರತಕ್ಕಂಥ ಕಾಯಿಲೆಗಳು ಯಾವುದಿದೆ, BP ಕಾಯಿಲೆ, ಸಕ್ಕರೆ ಕಾಯಿಲೆ, ಬೊಜ್ಜಿನ ಕಾಯಿಲೆ, ಈ ಥರದ್ದೆಲ್ಲ ವಿಚಾರಿಸ್ಕೊತೀವಿ. ಅದರಿಂದ ಅವ್ರ ವಯಸ್ಸಿಗೆ ತಕ್ಕಂತೆ ಎಷ್ಟು ವೆಯ್ಟ್ ಇದ್ದಾರೆ ಎಷ್ಟಿದ್ದಾರೆ ನೋಡ್ಕೊಂಬಿಟ್ಟು ಅವ್ರ ಅಭ್ಯಾಸಗಳನ್ನು ಕೇಳಿ ತಿಳ್ಕೊತೀವಿ. ಇದರಿಂದಾಗಿ ನಿಮ್ಮ ರಕ್ತದ ಒತ್ತಡ ಜಾಸ್ತಿ ಇರಬಹುದು ಅಥವಾ ಸಕ್ಕರೆ ಅಂಶ ನಿಮ್ಮ ಇದರಲ್ಲಿ ಸಾಕ್ತಿ ಇರ್ಬೋದು, ಅದನ್ನೆಲ್ಲ ಜನರಲ್ ಎಕ್ಸಾಮಿನೇಷನ್ ಮಾಡಿಸಿ ನೋಡ್ಕೊತೀವಿ. ಅದಾದಮೇಲೆ ನಮ್ಮ ಟೆಸ್ಟ್ ಮಾಡಿ ನಿಮ್ಮ ಹೃದಯದಲ್ಲಿ ನಿಮ್ಮ ಹೃದಯದ ಬ್ಲಡ್ ಪ್ರೆಷರು ಮತ್ತು ಸಕ್ಕರೆ ಕಾಯಿಲೆ ಅತಿಯಾಗಿ ಕಂಟ್ರೋಲ್ ಇಲ್ಲದೆ ಇದ್ದಿದ್ದರಿಂದ ಈ ಥರ ಬ್ಲಾಕ್ಗಳಾಗಿದೆ ಅಂದ್ಬಿಟ್ಟು ನಾವು ಅವರಿಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಏನು ಫ್ರೀಯಾಗಿ ಬ್ಲಡ್ ಓಡಾಡ್ತಾ ಇರುತ್ತೆ, ಕೊಲೆಸ್ಟ್ರಾಲ್ ಅಂಶ ಇದೆಲ್ಲ ಜಾಸ್ತಿಯಾಗಿ ಬ್ಲಾಕ್ ಆದಾಗ ರಕ್ತ ಸಂಚಾರ ನಿಲ್ಲುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆದಾಗಲೇ ಅವ್ರು ನಮ್ಮ ಹತ್ರ ಬರೋದು. ಅಂಥವ್ರಿಗೆ ನಾವು ಕಾರ್ಡಿಯೋವ್ಯಾಸ್ಕುಲರ್ ಕಾರ್ಟೋಗ್ರಫಿ ಅಂತ ನಿಮ್ಗೇನು ಹೇಳಿದೆ, 3D CVCG ಅಂತ, ಅದನ್ನು ಮಾಡ್ತೀವಿ. ಮಾಡಿದ ನಂತರ ನಾವು ಇಂಟ್ರಾವಿನಸ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಆ ಅಂಶಗಳನ್ನೆಲ್ಲ ಅವರಿಗೆ ವಾರಕ್ಕೊಮ್ಮೆ ಕೊಟ್ಟಾದಮೇಲೆ ಈ ಥರ ಬ್ಲಾಕ್ ಆಗಿರೋದು ಏನಿದೆ ಇದೆಲ್ಲ ಕರಗಿ ಮತ್ತೆ ರಕ್ತ ಪ್ರವಹಿಸೋದಕ್ಕೆ ಶುರುವಾಗುತ್ತೆ. ಇದು ಸುಲಭ ವಿಧಾನ, ಯಾವ ವಿಧವಾದ ಶಸ್ತ್ರಚಿಕಿತ್ಸೆ ಎಲ್ಲ, ನೋವುಗಳು ಆಗೋದಿಲ್ಲ ಪೇಷಂಟ್ಗೆ. ಅದರಿಂದ ಇಂಥ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡು ಸುಮಾರು ಜನ, ಈಗಾಗಲೇ 25,000 ಜನ ಇದರಲ್ಲಿ ನಾವು ಟ್ರೀಟ್ ಮಾಡಿದ್ದೀನಿ. ಅದರಲ್ಲಿ 2,600 ಜನ ಬೈಪಾಸ್ ಬ್ಲಾಕ್ ಆಗಿದ್ದವರು, ಸ್ಟೆಂಟ್ ಬ್ಲಾಕ್ ಆಗಿದ್ದವರು. ಅವ್ರಿಗೆ ಮತ್ತೊಮ್ಮೆ ಬೈಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ರಕ್ತನಾಳಗಳೆಲ್ಲ ಭಾಳ ತಿನ್ನಾಗ್ಬಿಟ್ಟಿರ್ತದೆ ಅವ್ರಿಗೆ. ಮತ್ತೇನಾದರೂ ಕೈ ಹಾಕಿದ್ರೆ ಟೇಬಲ್ ಮೇಲೆ ರೋಗಿ ಸಾಯೋ ಸಂಭವಗಳು ಜಾಸ್ತಿ. ಆ ಥರದವರಿಗೆ ನಾವು ಈ ಚಿಕಿತ್ಸೆಯಿಂದ ಗುಣಪಡಿಸ್ಬೋದು. ಅಂಥವ್ರು ಸುಮಾರು ಜನ ಇದ್ದಾರೆ. ಕರ್ನಾಟಕದಲ್ಲಿ 2,600 ಜನಕ್ಕೆ ನಾನು
ಆ ಥರದ್ದು ಗುಣಪಡಿಸಿದ್ದೀನಿ. ಇನ್ನೂ ಅವರು ಜೀವಂತವಾಗಿದ್ದಾರೆ 10 ವರ್ಷದಿಂದ. ಇಷ್ಟು ಹೇಳಬಲ್ಲೆ ಇದಕ್ಕೆ. ಎಸ್ ಡಾಕ್ಟರ್, ಇನ್ನು ಮುಖ್ಯವಾಗಿ ಪಾರ್ವತಿ ಮೆಡಿಕಲ್ ಸೆಂಟರ್ನ ಉದ್ದೇಶ ಏನು, ಸಾಮಾನ್ಯ ಜನರಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಡಾಕ್ಟರ್ ತಿಳಿಸ್ಕೊಡಿ. ಜೀವನ ಶೈಲಿಯಿಂದ ಬರುವ ಕಾಯಿಲೆಯನ್ನು ತಡೆಗಟ್ಟುವುದೇ ಪಾರ್ವತಿ ಮೆಡಿಕಲ್ ಸೆಂಟರ್ ಮೇನ್ ಉದ್ದೇಶ ಆಗಿದೆ. ತ್ವರಿತ ಪತ್ತೆ, ಸರಿಯಾದ ಚಿಕಿತ್ಸೆ ಮತ್ತು ಆರೋಗ್ಯಕರ ಜೀವನ ಶೈಲಿ ಪ್ರೋತ್ಸಾಹಿಸುವುದು ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದೇ ಪಾರ್ವತಿ ಮೆಡಿಕಲ್ ಸೆಂಟರ್ ಮೇನ್ ಧ್ಯೇಯವಾಗಿದೆ. ಆಂಜಿಯೋಪ್ಲಾಸ್ಟಿ ಆಗಿರ್ಬೋದು, ಬೈಪಾಸ್ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಕಿಲಿಯೇಷನ್ ಥೆರಪಿ, ಈ ಎಲ್ಲ ಟ್ರೀಟ್ಮೆಂಟ್ ಬಗ್ಗೆ ಕೇಳಿದ್ದೀವಿ. ಸೊ ಈ 3 ಟ್ರೀಟ್ಮೆಂಟ್ಗೂ ಯಾವ ರೀತಿಯಾದಂತಹ ವ್ಯತ್ಯಾಸ ಇರುತ್ತೆ ಡಾಕ್ಟರ್ ತಿಳಿಸ್ಕೊಡ್ಬೋದಾ? ಮೇಲ್ಭಾಗದಲ್ಲಿ ಶ್ವಾಸಕೋಶ ಮತ್ತು ಹೃದಯಕ್ಕೆ ಮಧ್ಯದ ಭಾಗದಲ್ಲಿ ಓಪನ್ ಮಾಡಿಬಿಟ್ಟು ಆ ಯಾವ ಒಂದು ರಕ್ತನಾಳ ಅದರಲ್ಲಿ ಬ್ಲಾಕೇಜ್ ಇರುತ್ತೆ, ಅದು ಆರೋಗ್ಯವಾಗಿರೋದಿಲ್ಲ, ಅದನ್ನು ಬದಲಾಯಿಸುವುದಕ್ಕೆ ಬೇರೆ ಕಡೆಯಿಂದ ರಕ್ತನಾಳ ತೆಗೆದು ಅಲ್ಲಿಗೆ ಗ್ರಾಫ್ಟಿಂಗ್ ಅಂತ ಮಾಡ್ತೀವಿ. ಅದು ಬಹಳಷ್ಟು ದೊಡ್ಡ ಶಸ್ತ್ರಚಿಕಿತ್ಸೆ. ಸ್ಟೆಂಟ್ ಅಂತ ಹಾಕೋದಾದರೆ ರಕ್ತನಾಳದಿಂದನೇ ಒಂದು ಕ್ಯಾನ್ಯುಲಾ ಅಂತ ಕಳಿಸ್ತೀವಿ. ಬ್ಲಾಕ್ ಇದು ನಾರ್ಮಲ್ ಆಗಿರುತ್ತೆ, ಇದು ಬ್ಲಾಕ್ ಆದ ನಂತರ ಇಲ್ಲಿ ರಕ್ತ ಬರ್ತಾ ಇರೋದಿಲ್ಲ, ಅದಕ್ಕೆ ಈ ರಕ್ತನಾಳಕ್ಕೆ ಹೋಗೋಂಗೆ ಒಂದು ಸ್ಟೆಂಟ್ ಹಾಕ್ತೀವಿ. ಬಟ್ ಅಲ್ಲಿ ಬ್ಲಾಕ್ ಆಗಿರೋ ಅಂಶ ಅದು ಅಲ್ಲೇ ಇರುತ್ತೆ, ಅದನ್ನು ದೊಡ್ಡದು ಮಾಡಿ ಸ್ಟೆಂಟನ್ನು ಮತ್ತೆ ರಕ್ತ ಪ್ರವಹಿಸೋ ರೀತಿ ಮಾಡ್ತೀವಿ. ಇಲ್ಲಿ ಮಾಡಿದ ನಂತರ ಮತ್ತೆ ಬರುತ್ತೆ, ಬಟ್ ಆ ಬ್ಲಾಕ್ ಇದ್ದದ್ದು ಅಲ್ಲೇ ಇರುತ್ತೆ, ಅದು ಹೋಗೋದಿಲ್ಲ. ಮತ್ತೆ ಅದು ಬೆಳಿಬೋದು, ಬೆಳೆದಾಗ ಮತ್ತೆ ಈ ಹಾಕಿರೋ ಸ್ಟೆಂಟು ಕೂಡ ಬ್ಲಾಕ್ ಆಗ್ಬೋದು. ಬಟ್ ನಮ್ಮ ಚಿಕಿತ್ಸೆಯಲ್ಲಿ ಕಿಲೇಷನ್ ಥೆರಪಿನಲ್ಲಿ ಈ ಲೋಪದೋಷಗಳು ಬರೋದಿಲ್ಲ. ಏನೇ ಬ್ಲಾಕ್ ಇದ್ರೂ ಅದು ಕ್ಲಿಯರ್ ಆಗೋ ತನಕ ನಾವು ಥೆರಪಿ ಕೊಟ್ಟದನ್ನೇ ಕ್ಲೀನ್ ಮಾಡಿನೇ ಶುದ್ಧ ರಕ್ತನಾಳ ಥರನೇ ಮಾಡಿಬಿಟ್ಟು ರಕ್ತ ಪ್ರವಹಿಸೋ ರೀತಿ ಮಾಡ್ತೀವಿ ಇದರಲ್ಲಿ. ಸೊ ಇದು ಅಡ್ವಾಂಟೇಜು ಪೇಷಂಟ್ಗೆ. ಅದು ಎಷ್ಟು ಸಾರಿ ಬ್ಲಾಕ್ ಆದರೂ ನಾವು ನಮ್ಮ ಚಿಕಿತ್ಸೆನ ಕೊಡ್ಬೋದು. ಅದೇ ಸ್ಟೆಂಟನ್ನು ತೆಗೆದು ಇನ್ನೊಂದು ಸ್ಟೆಂಟ್ ಹಾಕೋಕ್ಕಾಗಲ್ಲ. ಮತ್ತು ಬೈಪಾಸೂ ಅಷ್ಟೇ, ಇನ್ನೊಂದು ಸಾರಿ ಬೈಪಾಸ್ ಮಾಡೋದಕ್ಕಾಗೋದಿಲ್ಲ. ಅತಿ ಕಷ್ಟ ಮತ್ತು ಕಠಿಣ, ಮತ್ತು ರೋಗಿಗಳಿಗೆ ಪ್ರಾಣಾಪಾಯ ಇರುತ್ತೆ. ಮುಖ್ಯವಾಗಿ IV ವೆಲ್ನೆಸ್ ಥೆರಪಿ ಅಂದರೆ ಏನು? ಈ ಥೆರಪಿಯನ್ನು ಯಾರು ಬೇಕಾದರೂ ಮಾಡಿಸ್ಕೊಳ್ಬೋದಾ? ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ವಾ ಡಾಕ್ಟರ್? ಇದು IV ಲೈನ್ ಮುಖಾಂತರ ಮಿನರಲ್ಸ್, ವಿಟಮಿನ್ಸ್ ಮತ್ತು ಬೇರೆ ಪೋಷಕಾಂಶಗಳು, ಬೇರೆ ತತ್ವಗಳನ್ನು ನೇರವಾಗಿ ರಕ್ತದ ಮೂಲಕ ನೀಡುವ ಚಿಕಿತ್ಸೆಯ ವಿಧಾನ ಆಗಿದೆ. ಇದನ್ನು ಆರೋಗ್ಯ ಹೆಚ್ಚಿಸಲು ಮತ್ತು ದೇಹದ ಶಕ್ತಿಯನ್ನು ಪುನಃಸ್ಥಾಪಿಸಲು ಬಳಸಲಾಗುತ್ತದೆ. ನಾವು ಬೇರೆ IV ಡ್ರಿಪ್ಸ್, ಬೇರೆ ಬೇರೆ ಥರದ IV ಡ್ರಿಪ್ಸನ್ನು ನಾವು ಬಳಸ್ತಾ ಇದ್ದೀರಿ. ಅದರ ಹೆಸರನ್ನು ಹೇಳ್ತೀನಿ. ಇಮ್ಯುನಿಟಿ ಬೂಸ್ಟ್ ಡ್ರಿಪ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಹೈಡ್ರೇಷನ್ ಡ್ರಿಪ್ ದೇಹದಲ್ಲಿ ದ್ರವ ಮತ್ತು ಲವಣಾಂಶವನ್ನು ಪೂರೈಸಲು, ಡಿಟಾಕ್ಸ್ ಡ್ರಿಪ್ ಈ ನಡುವೆ ಬಹಳಷ್ಟು ಜನ ಸ್ಮೋಕಿಂಗ್, ಆಲ್ಕೋಹಾಲ್ ಅದೆಲ್ಲ ಬಳಸ್ತಾ ಇದ್ದಾರೆ. ಅವರು ದೇಹದಲ್ಲಿ ಇರುವ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಈ ಡಿಟಾಕ್ಸ್ ಅನ್ನೋ ಡ್ರಿಪ್ಪನ್ನು ಬಳಸ್ತಿದ್ದೀರಿ. ಸ್ಲಿಮ್ಮಿಂಗ್ ಡ್ರಿಪ್ ಇದು ಮೆಟಬಾಲಿಸಮ್ ಮತ್ತು ತೂಕ ಇಳಿಕೆಗೆ ಸಹಾಯ ಮಾಡಲು ಈ ಸ್ಲಿಮ್ಮಿಂಗ್ ಡ್ರಿಪ್ಪನ್ನು ಬಳಸ್ತಿದ್ದೀರಿ. ಗ್ಲೋ ಡ್ರಿಪ್ ಈಗ ಹುಡುಗಿರಿಗೆ ಕಲರ್ ಇಂಪ್ರೂವ್ ಆಗಬೇಕು, ಕಲೆಗಳು ಮಾಯ ಆಗಬೇಕು ಅಂತ ಹೊರಗಿನಿಂದ ಎಷ್ಟೇ ಕ್ರೀಮ್ ಹಚ್ಚಿದ್ರೇನು ಅದು ಹೊರಗಿನಿಂದ ಮಾತ್ರನೇ ಅದು ಅಪ್ಲೈ ಆಗುತ್ತೆ. ಬಟ್ ಒಳಗೆ ನಾವು IV ಡ್ರಿಪ್ ಗ್ಲೂಟಾಥಯೋನ್ ಕೊಟ್ಟಾಗ ಸೊ ಅವ್ರಿಗೆ ಒಳ್ಳೆ ಗ್ಲೋ ಮತ್ತು ಚೈತನ್ಯದಿಂದ ಕೂಡಿರುತ್ತೆ ಅವರ ಸ್ಕಿನ್. ಸೊ ಹಾಗಾಗಿ ಬ್ರೈಡ್ಸ್ ಅವರೆಲ್ಲನೂ ಈ IV ಡ್ರಿಪ್ ಗ್ಲೂಟಾಥಯೋನ್ ಇದು ತುಂಬ ಫೇಮಸ್ ಆಗಿದೆ. ಸೊ ಗ್ಲೂಟಾಥಯೋನ್ ಬೇಸ್ಡ್ IV ಡ್ರಿಪ್ಸ್ ಟ್ರೀಟ್ಮೆಂಟ್ ಸಹ ಕೊಡ್ತೀರಿ. ಆ್ಯಂಟಿ ಆಕ್ಸಿಡೆಂಟ್ ಡ್ರಿಪ್ ವೃದ್ಧಾಪ್ಯ ತಡೆಗಟ್ಟಲು ಆ್ಯಂಟಿ ಆಕ್ಸಿಡೆಂಟ್ ಡ್ರಿಪ್ ಅಂತ ಶುರು ಮಾಡಿದ್ದೀರಿ. ಸ್ಲೀಪ್ ಏಡ್ ಥೆರಪಿ ಅಂದರೆ ನಿದ್ರೆ ಸಹಾಯ ಮಾಡಲಿಕ್ಕೆ, ಉತ್ತಮ ನಿದ್ರೆಗಾಗಿ ಸಹಾಯ ಮಾಡುತ್ತೆ ಈ ಥರ ಡ್ರಿಪ್. ಮತ್ತು ಜಾಯಿಂಟ್ ಹೆಲ್ತ್, ಮೂಳೆ ಹೆಲ್ತ್ಗೋಸ್ಕರ ಅದೊಂದು ಸಂಧಿ ಆರೋಗ್ಯಕ್ಕಾಗಿ ಅದೊಂದು ಡ್ರಿಪ್ಪು. ಮೇಯರ್ಸ್ ಡ್ರಿಪ್ ಒಟ್ಟಾರೆ ಆರೋಗ್ಯ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಗೋಸ್ಕರ ಮೇಯರ್ಸ್ ಡ್ರಿಪ್ಪನ್ನು ಸಹ ಕೊಡ್ತಾ ಇದ್ದೇವೆ. ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಇಷ್ಟು ನಂದು 20 ವರ್ಷಗಳ ಒಂದು ಅನುಭವದಲ್ಲಿ ತರುಣರಲ್ಲೇ ಈಗ ಹೃದಯಾಘಾತ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಿನ ಜನ ಈ ನಮ್ಮ ಒಂದು ಪರೀಕ್ಷಾ ವಿಧಾನ ಏನಿದೆ ಇದು ಬಹಳಷ್ಟು ಅತಿ ಕಡಿಮೆ ಖರ್ಚಿನಲ್ಲಿ ಆಗೋದ್ರಿಂದ ಜಸ್ಟ್ ವಾಕಿನ್ ಬಂದು ಅದನ್ನು ಪಡ್ಕೊಂಡು ಏನು ಇಲ್ಲ ಅಂತಂದರೆ ನಿಮ್ಮ ಆಹಾರ ಶೈಲಿ, ದಿನನಿತ್ಯದ ಒಂದು ವ್ಯಾಯಾಮ ಮತ್ತು ಇದಂತೆಲ್ಲ ಮಾಡಿಫೈ ಮಾಡ್ಕೊಂಡಿದ್ದರೆ ನೀವು ಮುಂದೆ ಆಗ್ತಕ್ಕಂಥ ಹೃದಯಾಘಾತನ ತಪ್ಪಿಸ್ಕೊಳ್ಬೋದು ಅಂತ ಯುವಕರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಜನಗಳಲ್ಲಿ ಈಗ ಹೆಚ್ಚಿನ ಒಂದು
ಹಣ ವ್ಯಯ ಮಾಡದೆ ಆರೋಗ್ಯನ ರಕ್ಷಣೆ ಮಾಡ್ಕೋಬೋದು. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಹಾರ್ಟ್ ಪ್ರಾಬ್ಲಮ್ಸ್ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ಹಾಗೆ ಸರ್ಜರಿ ಇಲ್ಲದೆ ಹಾರ್ಟ್ ಪ್ರಾಬ್ಲಮ್ಸ್ಗೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಳ್ಬಹುದು, ಮುಖ್ಯವಾಗಿ ಪಾರ್ವತಿ ಮೆಡಿಕಲ್ ಸೆಂಟರ್ನಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ, ನಿಮ್ಮ ಪಾರ್ವತಿ ಮೆಡಿಕಲ್ ಸೆಂಟರ್ನ ಉದ್ದೇಶವನ್ನು ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಇಬ್ಬರಿಗೂ ಕೂಡ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಒಂದ್ ವೇಳೆ ಹಾರ್ಟ್ಗೆ ಸಂಬಂಧಪಟ್ಟ ಕಾಯಿಲೆಯಿಂದ ಬಳಲ್ತಾ ಇದ್ರೆ ನೀವು ಡಾಕ್ಟರ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಡಾಕ್ಟರ್ ಅವರ ಅಡ್ರೆಸ್ ಪ್ಲೇಟ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಪರಿಹಾರವನ್ನ ಕಂಡುಕೊಳ್ಳಿ.